ಹಾಯ್ ಎವ್ರಿವನ್, SSV ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತೇ ನೋಡಿದರೆ SSV ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಹಣ ಎಷ್ಟು ಬಂದಿದೆ, ಹಣ ಯಾಕೆ ಬಂದಿಲ್ಲ, ಹಣ ಯಾವಾಗ ಬರುತ್ತೆ, ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಲ್ಲಿ SSV ಸ್ಕಾಲರ್ಶಿಪ್ ಏನಾಗಿದೆ ಅಂದ್ರೆ, ಈ ಹಿಂದಿನ ಸರ್ಕಾರಗಳು ಕೂಡ ಇದ್ದು ಅಲ್ಲಿ ಕರೆಕ್ಟ್ ಆಗಿ ನಿಮಗೆ ಕ್ಲಿಯರ್ ಕೂಡ ಮಾಡ್ತಾ ಇದ್ರು. ಅಲ್ಲೂ ಕೂಡ ಸ್ವಲ್ಪ ಡಿಲೇ ಆದ್ರೂ ಕೂಡ ನಿಮಗೆ ಈ ರೀತಿ ವರ್ಷಾನುಗಟ್ಲೆ ನಿಮಗೆ ಹಣಗಳನ್ನ ಪೆಂಡಿಂಗ್ ಆಗಿ ಉಳಿಸ್ಕೊಳ್ತಾರಲ್ಲ, ಆಗಾಗ ಕ್ಲಿಯರ್ ಕೂಡ ಮಾಡ್ತಾ ಬರ್ತಾ ಇದ್ರು. ಹೊಸ ಯೋಜನೆ ಕೂಡ ಇತ್ತು. ಈ ಕಾಂಗ್ರೆಸ್ ಸರ್ಕಾರ ಬಂತು, ಇಲ್ಲಿ ಏನಾಯ್ತು ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ತಂದ್ಬಿಟ್ರು. ಅಲ್ಲಿ ಆರ್ಥಿಕ ಸಂಕಷ್ಟ ಕೂಡ ಆಯ್ತು. ಆ ನಿಟ್ಟಿನಲ್ಲಿ ಎಲ್ಲಾ ಯೋಜನೆಗಳಿಗೂ ಕೂಡ ಕಷ್ಟಕರ ಆಗಿದೆ. ಅದೇ ತರ ಮಕ್ಕಳಿಗೂ ಕೂಡ ಸಮಸ್ಯೆ ಆಗಿದೆ. SSV ವಿದ್ಯಾರ್ಥಿ ವೇತನ ಕರೆಕ್ಟ್ ಆಗಿ ಹಾಕಿಲ್ಲ. ಅರೌಂಡ್ 40% ಜನಕ್ಕೆ ಕ್ರೆಡಿಟ್ ಕೂಡ ಆಗಿದೆ. ಇನ್ನು ಕೂಡ 60% ಜನಕ್ಕೆ ಕಳೆದ ವರ್ಷದ್ದೇ ಇನ್ನು ಕೂಡ ಪೆಂಡಿಂಗ್ ಇದೆ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಸಾಕಷ್ಟು ಜನಕ್ಕೆ ಕ್ರೆಡಿಟ್ ಆಗಿದೆ, ನಾನು ಕೂಡ ಚೆಕ್ ಮಾಡಿದೆ. ಕೆಲವರಿಗೆ ಡಿಗ್ರಿ ಅವರಿಗೆ, ಕೆಲವರಿಗೆ 4,000 5,000 ಬರಬೇಕಾಗಿದ್ದ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ. ಬಹುಶಃ ಜಾಸ್ತಿ ಅಮೌಂಟ್ ಇರೋದನ್ನ ಅವರು ಪೆಂಡಿಂಗ್ ಆಗಿ ಉಳಿಸ್ಕೊಂಡಿದ್ದಾರೆ. ನಾವು ಓಲ್ಡ್ ಪೆಂಡಿಂಗ್ ಅಮೌಂಟ್ ನ ಅವರು ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಇವತ್ತಲ್ಲ ನಾಳೆ ಅವರು ಕ್ಲಿಯರ್ ಮಾಡಬೇಕಾಗುತ್ತೆ. ವರ್ಷಾನುಗಟ್ಟಲೆ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಬಿಕಾಸ್ ಸ್ಕಾಲರ್ಶಿಪ್ ನ ಆಲ್ರೆಡಿ ಮೆನ್ಷನ್ ಕೂಡ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಅವರು ಬೇಕಾದ್ರೆ ಅವರಿಗೆ ಅಮೌಂಟ್ ನ ಕಡಿಮೆ ಮಾಡೋದು, ಜಾಸ್ತಿ ಮಾಡೋದಕ್ಕೆ ಅಧಿಕಾರ ಇರುತ್ತೆ. ಸ್ಕಾಲರ್ಶಿಪ್ ನ ಕೊಡದೆ ಇರೋದಕ್ಕೆ ಆಗೋದಿಲ್ಲ. ಬಟ್ ಕೊಡ್ತಾರೆ, ಬಟ್ ಸಮಯ ತೆಗೆದುಕೊಳ್ಳುತ್ತೆ. ಕಳೆದ ವರ್ಷದ ಈ ವರ್ಷ ಆಗ್ಬೋದು, ಈ ವರ್ಷದ್ದು ನೆಕ್ಸ್ಟ್ ಇಯರ್ ನಿಮಗೆ ಸ್ಕಾಲರ್ಶಿಪ್ ಕೂಡ ಆಗ್ಬೋದು. ಈ ರೀತಿ ಆಗ್ಬೋದು. ಬಿಕಾಸ್ ಗೊತ್ತಿರೋಕೆ ಆರ್ಥಿಕ ಸಮಸ್ಯೆ ಇರೋ ಕಾರಣ ಇನ್ನ ಸ್ಕಾಲರ್ಶಿಪ್ ನ ಅಪ್ಲಿಕೇಶನ್ ಈ ವರ್ಷ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಕೂಡ ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ವಿಡಿಯೋ ಕೂಡ ಮಾಡಿದ್ವಿ. 31st ಲಾಸ್ಟ್ ಡೇಟ್ ಕೂಡ ಆಗಿದೆ. ಕೆಲವೊಂದು ಡಿಪಾರ್ಟ್ಮೆಂಟ್, OBC ಡಿಪಾರ್ಟ್ಮೆಂಟ್ ಅಂಡ್ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬು, ಬ್ರಾಹ್ಮಣ ಇಲಾಖೆ, ಮೈನಾರಿಟಿ ಡಿಪಾರ್ಟ್ಮೆಂಟ್, ಇದು ಡಿಪಾರ್ಟ್ಮೆಂಟ್ ಕೂಡ ಇದಾವೆ. ಆ ಡಿಪಾರ್ಟ್ಮೆಂಟ್ ವೈಸ್ ಲಾಸ್ಟ್ ಡೇಟ್ ನ ಡಿಫ್ರೆಂಟ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ದಯವಿಟ್ಟು ಅರ್ಜಿ ಪ್ರೋಸೆಸ್ಗೆ ನೀವೇನಾದ್ರೂ ಸ್ಟೂಡೆಂಟ್ಸ್ ಆಗಿರೋ ಸ್ಕಾಲರ್ಶಿಪ್ ಅದಕ್ಕೆ ಕಡ್ಡಾಯವಾಗಿ ಅಪ್ಲಿಕೇಶನ್ ಹಾಕಿ. ನೀವು ಎನಿ ಕ್ಯಾಟಗರಿ ಆಗಿದ್ರೆ ನಿಮಗೆ ಒಂದು ಫೀಸ್ ರಿಫಂಡ್ ಆಗುತ್ತೆ. ನೀವು ಹಾಸ್ಟೆಲ್ ಅಲ್ಲಿ ಇದ್ರೆ ಹಾಸ್ಟೆಲ್ ಫಂಡ್ ಕೂಡ ಬರುತ್ತೆ. ನೀವು ಹಾಸ್ಟೆಲ್ ಇಲ್ಲ ಅಂದ್ರೆ ಡೇ ಸ್ಕಾಲರ್ ಕೂಡ ಬರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸ್ಕಾಲರ್ಶಿಪ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈ ಕಳೆದ ವರ್ಷದ್ದೇ ಬಂದಿಲ್ಲ, ಈ ವರ್ಷದ ಕೇಳಿದ್ರೆ ಈ ವರ್ಷದ್ದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ಎಂಡ್ ಆಗಿ ನಂತರ ನಿಮಗೆ ವೆರಿಫೈ ಆಗಬೇಕಾಗುತ್ತೆ. ಮೈನ್ ಥಿಂಗು, ನೀವು ಆಧಾರ್ ಬ್ಯಾಂಕ್ ಲಿಂಕ್ ಆಗಿರ್ಬೇಕು. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ವೆರಿಫೈ ಆಗಿರಬೇಕು. ಅಂಡ್ ನಿಮಗೆ ST ಅವರಿಗೆ ಅಂಡ್ OBC ಅವರಿಗೆ NSP ರಿಜಿಸ್ಟ್ರೇಷನ್ ಕಡ್ಡಾಯ. NSP ನೋಂದಣಿ ಮಾಡಿಕೊಂಡು ನೀವು SSV ಸ್ಕಾಲರ್ಶಿಪ್ ಹಾಕ್ಬೇಕಾದ್ರೆ ಲಾಸ್ಟ್ ನಿಮಗೆ OTR ನಂಬರ್ ಅಂತ ಬರುತ್ತೆ, ಅದನ್ನ ಎಂಟ್ರಿ ಮಾಡೋದು ಕಡ್ಡಾಯ ಅಂತ ಘೋಷಣೆ ಮಾಡಿದ್ದಾರೆ. ಎಲ್ಲ ಕೂಡ ಅಪ್ಲಿಕೇಶನ್ ಹಾಕಿ ನಂತರ ನಿಮಗೆ ವೆರಿಫೈ ಆಗಬೇಕಾಗುತ್ತೆ. ತಾಲೂಕು ಇಲಾಖೆಯಿಂದ ವೆರಿಫೈ ಆಗಿ ಪ್ರೊಸೆಸ್ ಆಗಿ ನಿಮ್ದು DBT ಬೋಷಸ್ ಆಗಿದೆ ಅಂತ ಹೇಳಿ ಗೊತ್ತಾಗಿ ನಂತರವೇ ನಿಮ್ಮ ಖಾತೆಗೆ ಬಂದ್ಬಿಟ್ಟು ಜಮೆ ಆಗೋದು ಅಮೌಂಟ್. ಅಷ್ಟೆಲ್ಲ ಪ್ರೊಸೆಸ್ ಕೂಡ ಆಗಿರುತ್ತೆ. ಕಳೆದ ವರ್ಷ ಚೆಕ್ ಮಾಡಿದ್ರೆ ಸ್ಟೇಟಸ್ ನಿಮಗೆ ಗೊತ್ತಾಗುತ್ತೆ. ಅಲ್ಲೆಲ್ಲ ರೀತಿ ನಿಮ್ದು ವೆರಿಫೈ ಆಗಿರೋದು ಬರುತ್ತೆ. ಇನ್ನೇನು ಅಮೌಂಟ್ ಕೂಡ ಪೆಂಡಿಂಗ್ ಇರುತ್ತೆ. ಕೆಲವರಿಗೆ ಬಂದಿದೆ, ಅಲ್ಲಿ ಸ್ಟೇಟಸ್ ಅಲ್ಲಿ ತೋರಿಸಲ್ಲ, ಬಟ್ ಅವರ ಖಾತೆಗೆ ಜಮೆ ಆಗಿರುತ್ತೆ. ನೀವು DBT ಅಥವಾ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. DBT ಎಲ್ಲ ನಿಮಗೆ ಸ್ಪಷ್ಟವಾಗಿ ಮಾಹಿತಿ ಸಿಗುತ್ತೆ, ಚೆಕ್ ಮಾಡಬಹುದು. ಅಪ್ಲಿಕೇಶನ್ ಅವರು ಹಾಕಿ ಬರುತ್ತೆ, ಬಟ್ ಡಿಲೇ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.